ಇನ್ನು ಬಿಡದಿಯಲ್ಲಿ ನಿಖಿಲ್ ಹೆಸರಲ್ಲೂ ಜಮೀನಿದೆ, ಜಮೀನನ್ನ ಸರ್ಕಾರ ತೆಗೆದುಕೊಳ್ಳೋಕೆ ನೋಡ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಎಚ್ ಬಾಲಕೃಷ್ಣ ಒಂದು ಬಾಂಬ್ ಸಿಡಿಸಿದ್ದಾರೆ. 36 ಎಕರೆ ಅವ್ರದ್ದೇನಿದೆಯಲ್ಲ ಅದನ್ನ ತೆಗೆದುಕೊಳ್ಳೋಕೆ ನಾವು ನೋಡ್ತಾ ಇದ್ದೀವಿ. ಅವ್ರ ಜಮೀನನ್ನ ಬಡವರಿಗೆ ಸೈಟ್ ಮಾಡಿ ಹಂಚ್ತೀವಿ, ಬೇನಾಮಿ ಬಗ್ಗೆನೂ ಕೂಡ ನಾವು ಪರಿಶೀಲನೆ ಮಾಡಬೇಕಾಗತ್ತಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಎಚ್ ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ಅದನ್ನ ಈಗ 35 ಎಕರೆನಲ್ಲಿ ಯಾರೋ ಒಬ್ರು ಅದು SC ಜಮೀನು ಯಾರು ತಗೊಂಡಿದ್ದು ಗೊತ್ತಾ? ಅದು 2008ರಲ್ಲಿ ಕುಮಾರಸ್ವಾಮಿ ಅವರ ಅತ್ತೆ ಬೇನಾಮಿ, ಕುಮಾರಸ್ವಾಮಿ ಅವರ ಬೇನಾಮಿ ಕುಮಾರಸ್ವಾಮಿ ಅವರ ಅತ್ತೆ 2008ರಲ್ಲಿ ಅವ್ರ ಹೆಸರು ರಿಜಿಸ್ಟರ್ ಮಾಡ್ಕೋತಾರೆ. ಯಾವಾಗ 2006ರಲ್ಲಿ ಇದು ನೋಟಿಫಿಕೇಶನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರಲ್ಲ, ಯಾರಪ್ಪ ರಿಯಲ್ ಎಸ್ಟೇಟು? ನಾನಾ DK ಶಿವಕುಮಾರ್ ಅವರು ತಗೊಂಡವ್ರ ಜಮೀನ, ಬಾಲಕೃಷ್ಣ ತಗೊಂಡವ್ರ ಜಮೀನಲ್ಲಿ ತಗೊಂಡ್ರದು ಯಾರು? ಕುಮಾರಸ್ವಾಮಿ. ಯಾರ ಹೆಸರಿಗೆ? ಅವ್ರ ಅತ್ತೆ ಹೆಸರಿಗೆ. ಅವ್ರ ಅತ್ತೆ ಹೆಸರಿಂದ 23ರಲ್ಲಿ ಮಗಳ ಹೆಸರಿಗೆ ಅದನ್ನ ಗಿಫ್ಟ್ ಡೀಡ್ ಮಾಡ್ತಾರೆ. ಯಾರ ಹೆಸರಿಗೆ? ಅನಿತಾ ಕುಮಾರಸ್ವಾಮಿ ಹೆಸರಿಗೆ. ತಗೊಂಡಿದ್ದು ಯಾವಾಗ? ನೀವು 2002ರಲ್ಲೋ 2001ರಲ್ಲೋ 2003ರಲ್ಲೋ ತಗೊಂಡಿದ್ರೆ ನಾವು ಒಪ್ಕೋತಿದ್ದೋ, ಹೌದಪ್ಪ ಇವ್ರದ್ದು ಪ್ರಾಮಾಣಿಕವಾಗಿ ಏನೋ ವ್ಯಾಪಾರ ಮಾಡ್ಕೊಂಡವ್ರೆ ತಗೊಂಡವ್ರೆ ಅಂತ. ಇದು ಯಾವಾಗ ನೀವು ಟೌನ್ಶಿಪ್ ಮಾಡ್ತೀರಾ ಅಂತ ಗೊತ್ತಾದ ಮೇಲೆ ನೀವು ನಿಮ್ಮ ಅತ್ತೆ ಹೆಸರಿಗೆ ತಗೋತಿರಲ್ಲ, ಅದು SC ST ಜಮೀನ, ಅದು PTCL ಕಾಯ್ದೆ ಉಲ್ಲಂಘನೆ, 79AB ಉಲ್ಲಂಘನೆ. ಅದರಲ್ಲಿ 36 ಎಕರೆನಲ್ಲಿ 31 ಎಕರೆ PTCL SC ST ಜಮೀನು, ಇನ್ನು 5 ಎಕರೆ ಅವರು ಅದು ಹೆಂಗ್ ಮಂಜೂರಾಯ್ತು ಅಂತ ಗೊತ್ತಿಲ್ಲ, ಅದು ತನಿಖೆ ಮಾಡ್ತಾ ಇದೀವಿ. ಅದನ್ನು 5 ಎಕರೆ ಹೆಂಗ್ ಮಂಜೂರಾಯ್ತು ಅಂತೇಳಿ. ಅವ್ರು ಯಾರೋ ಅವರು ನಮ್ಮ ಆ ವ್ಯಾಪ್ತಿಯವರಲ್ಲ, ಅವರು ಬೇರೆ ವ್ಯಾಪ್ತಿಯವ್ರು ತಗೊಂಡಿರೋದು ಆ ಜಮೀನು. ಅದು ಅವ್ರಿಗೆ ಹೆಂಗ್ ಮಂಜೂರು ಮಾಡಿಕೊಟ್ರು, ಯಾರು ಮಂಜೂರು ಮಾಡಿಕೊಟ್ರು ಗೊತ್ತಿಲ್ಲ. ಅದು ಹಿಂದೆ ಏನಾರ ಕುಮಾರಸ್ವಾಮಿನೇ ಅವರು ಶಾಸಕರಾಗಿದ್ದಾಗ, ಲ್ಯಾಂಡ್ ಆ್ಯಂಡ್ ಕಮಿಟಿ ಅಧ್ಯಕ್ಷರಾಗಿದ್ದಾಗ ಮಂಜೂರು ಮಾಡಿಕೊಟ್ಟವ್ರೇನು ಅಂತೇಳಿ ಅವರು ಕೂಡ ಅದನ್ನು ನೋಡ್ತಾ ಇದ್ದೀವಿ. ಅದನ್ನು ಅವ್ರವ್ರಿಗೆ ಕುಸ್ತಿ ಜಗಳ, ಅವರು ಕೊಡ್ಬೇಕು ಇವರು ಕೊಡ್ಬೇಕು. ಜನರಲ್ ಪವರ್ ಆಫ್ ಅಟಾರ್ನಿ ಒಬ್ಬರು ಕೊಟ್ಟವ್ರೆ, ಜನರಲ್ ಪವರ್ ಆಫ್ ಅಟಾರ್ನಿ ಅವನು ದುಡ್ಡು ತಗೊಂಡ್ಬಿಡ್ತಾನೆ ಅಂತೇಳಿ ಅನಿತಕ ಅವ್ರು ಬರೀ ನಾವು ವ್ಯವಹಾರ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಅಷ್ಟೇ, ದುಡ್ಡು ನಮಗೆ ಕೊಡಿ ಅಂತ ಅವ್ರ ಲೆಟರ್ ಕೊಟ್ಟವ್ರೆ. ಯಾರ್ದು ಬೇನಾಮಿ? DK ಶಿವಕುಮಾರ್ ಅವ್ರದ್ದು ಏನಾರು ಒತ್ತು ಕೊಟ್ಟಿದ್ರೆ ತೋರ್ಸ್ರಪ್ಪ ನೀವು. ಬೇನಾಮಿ ಹೆಸರಿನಲ್ಲಿ ಅವ್ರ ಅತ್ತೆ ಹೆಸರನ್ನ ತಗೊಂಡವ್ರಲ್ಲ, ಯಾವಾಗ ಅದು ಈ ಇದು ಪ್ರೋಸೆಸ್ ಶುರು ಆದ್ಮೇಲೆ